ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ ಹಾಗೂ ರೈತ ಭಗಿನಿಯರೇ. ಚಿರ ಯೌವನದಿಂದ ಇರೋಕ್ಕೆ ರಹಸ್ಯವನ್ನು ತಿಳಿಸ್ಕೊಳ್ಳುವಂಥ ಬೆಳೆಯ ಬಗ್ಗೆ ತಿಳಿಸ್ಲಾ. ಆದರೆ ಸದಾ ನಾವು ಯೌವನದಲ್ಲೇ ಇರಬೇಕು, ವಯಸ್ಸಾಗದೇ ಇರೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ ಯಾವ ಬೆಳೆ ಬೆಳೆದ್ರೆ ಒಳ್ಳೆಯದು, ಅಥವಾ ಯಾವ ಕಸ ನಾರ್ಮಲಾಗಿ ನಾವು ಬೆಳೆದೇನೆ ತಂತಾನೆ ಬೆಳೆದಿರೋಂಥ ಕಸವನ್ನು ಬಳಸ್ಕೊಂಡು ನಾವು ಚಿರ ಯೌವನದಿಂದ ಅಥವಾ ಅಮರರಾಗಿ ಇರ್ಬೋದು ಅಂತ ಹೇಳಿದರೆ ಬ್ಲ್ಯಾಕ್ಬೆರ್ರಿ ಅಂಥೇಳಿ. ಇದು ನಾವು ಈಗ ಏನು ಔಷಧೀಯ ಸಸ್ಯಗಳನ್ನು ಕವರ್ ಮಾಡ್ತಾ ಬರ್ತಾಯಿದ್ದೀವಿ, ಅದರಲ್ಲಿ 18ನೇ ಸಸ್ಯ ಬ್ಲ್ಯಾಕ್ಬೆರ್ರೀಸ್ ಅಂಥೇಳಿ. ನೋಡಿ ಇಲ್ಲಿ ನಾವು ತಾವೆಲ್ಲ ನೋಡ್ಬೋದು, ಅದು ಕಾಯಿ ಇರುವಾಗ ಈ ರೀತಿ ಆರೆಂಜಿಶ್ ರೆಡ್ ಇರುತ್ತೆ, ಮತ್ತು ಬರ್ತಾ ಬರ್ತಾ ಈ ರೀತಿ ಬ್ಲ್ಯಾಕ್ ಕಲರ್ ಆಗ್ತದೆ. ಇದಕ್ಕೆ ನಾವು ಬ್ಲ್ಯಾಕ್ಬೆರ್ರೀಸ್ ಅಂತ ಹೇಳ್ತೇವೆ. ಈ ಒಂದು ಬೆಳೆ ಏನಿದೆ ಇದು ಯೂಶ್ವಲಿ ಕಸವಾಗಿ ಗಾರ್ಡನ್ಗಳಲ್ಲೋ ತೋಟಗಳಲ್ಲೋ ಅಥವಾ ಹೊಲಗಳಲ್ಲೋ ಬೆಳೆದಿರುತ್ತೆ. ಇದನ್ನು ಗುರುತಿಸ್ಬಿಟ್ಟು ತೊಗೊಂಡು ಬಂದು ಬಳಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ಬಾಟನಿಕಲ್ ಆಗಿ ವೈಜ್ಞಾನಿಕವಾಗಿ ಏನಂತ ಕರೀತಾರೆ ಅಂದರೆ ರೋಬಸ್ ಫ್ರೂಟಿಕೋಸಸ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಕಾಮನಾಗಿ ಕರೆಯೋದು ಬ್ರ್ಯಾಂಬಲ್ ಅಂತ ಕರೀತಾರೆ, ಯುರೋಪಿಯನ್ ಬ್ಲ್ಯಾಕ್ಬೆರ್ರಿ ಅಂತಾರೆ. ಯಾಕಂದರೆ ಯುರೋಪ್ನಲ್ಲಿ ಜಾಸ್ತಿ ಇದನ್ನು ಕಮರ್ಷಿಯಲೈಸ್ ಮಾಡಿದ್ದಾರೆ ಅಥವಾ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ ಅಂತಂದು. ಸ್ಕಾಲ್ಡ್ ಹೆಡ್ ಅಂತಾರೆ, ಯಾಕಂದರೆ ಇದು ಒಂದು ಹೆಡ್ ಅಥವಾ ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಉಪಯೋಗ ಬರ್ತದೆ ಅಂತಕ್ಕಂಥದ್ದನ್ನು ಇಟ್ಕೊಂಡು. ಆಮೇಲೆ ಜರ್ಜಮೊರಾ ಅಂತಾರೆ, ಮುರ್ಮುರೆ ಅಂತಾರೆ, ಆಲ್ಮೊರಾ ಸಿರ್ವಸ್ಟೆ ಅಂತಾರೆ. ಮತ್ತು ಇನ್ನೇನು ಈ ಬ್ಲ್ಯಾಕ್ಬೆರ್ರಿನ ಫ್ರೂಟ್ಸ್ ಏನಿದೆ ಅದು ಎಡಿಬಲ್ ಅಂದರೆ ತಿನ್ಬೋದು. ರೋಸೆ ಫ್ಯಾಮಿಲಿದು ಇದು ಬ್ಲ್ಯಾಕ್ ಫ್ರೂಟ್ಗಳು ಡಾರ್ಕ್ ಕಲರ್ ಇರೋದ್ರಿಂದಲೇ ಇದಕ್ಕೆ ತುಂಬ ಬೆಲೆ ಇರತಕ್ಕಂಥದ್ದು. ಯಾಕಂದರೆ ಆ ಡಾರ್ಕ್ ಕಲರ್ ಎದರಿಂದ ಬಂತು ಅಂತ ಹೇಳಿದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಯಾವ ವಸ್ತು, ಯಾವ ಒಂದು ಕೆಮಿಕಲ್ಲು ತೆಕ್ಕೊಂಡ್ರೆ ಮನುಷ್ಯ ಅಥವಾ ಯಾವುದೇ ಪ್ರಾಣಿಗೆ ಹಾಕಿದ್ರೆ ವಯಸ್ಸು ನಿಂತ್ಕೊಂಡು ಬಿಡುತ್ತೆ, ಸ್ಟಾಪ್ ಆಗುತ್ತೆ, ಮುಂದೆ ಹೋಗೋದಿಲ್ಲ, ಅಥವಾ ಕಡಿಮೆ ವಯಸ್ಸಿನವ್ರು ಕಾಣ್ತಾರೆ ಅಂಥ ಪದಾರ್ಥಗಳಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಾರೆ. ಅಂದರೆ ವಯಸ್ಸಾಗದೇ ಇರೋ ರೀತಿಯಲ್ಲಿ ಈ ಫ್ರೂಟ್ಗಳಲ್ಲಿ ತುಂಬ ಹೇರಳವಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಅಂಥೇಳಿ ನಾವು ಹೇಳ್ಬೋದು. ಫ್ರೂಟು ತುಂಬ ಲೋ ಕ್ಯಾಲರಿ ಇರುತ್ತೆ, ಅಂದರೆ ನಾವು ಎಷ್ಟು ತಿಂದರೂ ಕೂಡ ಕ್ಯಾಲರೀಸ್ ಹೈ ಆಗೋಲ್ಲ. ಫೈಬರ್ ಸಿಕ್ಕಾಪಟ್ಟೆ ಫೈಬರ್ ಇರುತ್ತೆ, ಹಾಗಾಗಿ ಮಲಬದ್ಧತೆ ರೋಗ ಕೂಡ ಇದು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ನ್ಯೂಟ್ರಿಯೆಂಟ್ಸ್ ಸಾಕಷ್ಟು ಪೋಷಕಾಂಶಗಳಿದೆ. ಆ್ಯಂಟಿವೈರಲ್ಲು ಹಲವಾರು ರೋಗಗಳಾದ ಆ್ಯಂಟಿವೈರಲ್ಲು ಆ್ಯಂಟಿಬ್ಯಾಕ್ಟೀರಿಯಲ್ ರೋಗಗಳಿಗೆ ವಿರುದ್ಧ ಹೋರಾಡ್ತದೆ. ಓರಲ್ ಹೆಲ್ತು ಅಂದರೆ ಹಲ್ಲು ಮತ್ತು ಬಾಯಿಯ ಒಂದು ಆರೋಗ್ಯ. ಅಂದರೆ ಸುಮಾರು ಜನಕ್ಕೆ ಹಲ್ಲುಗಳು ಹಳದಿ ಆಗಿರೋದಿರ್ಬೋದು, ಡಿಕೆ ಆಗ್ತಾ ಇರ್ತದೆ, ಹಲ್ಲು ಕೊಳಿತಾ ಇರ್ತಾರೆ, ಆಮೇಲೆ ವಾಸನೆ ಬರ್ತಾ ಇರ್ತದೆ, ಅದೆಲ್ಲವಕ್ಕೂ ಇದು ರಾಮಬಾಣ ಅಂತ ಹೇಳ್ಬೋದು. ಒಂದು ತಿಂಗಳಲ್ಲಿ ಒಂದು 2-3 ದಿನ ತಿಂತು ಅಂತ ಹೇಳಿದ್ರೆ ಬಾಯಿಯ ಆರೋಗ್ಯ ಸರಿಯಾಗ್ತದೆ ಅಂತಕ್ಕಂಥದ್ದು. ಮತ್ತು ಬ್ರೈನಿನ ಆರೋಗ್ಯ ಕೂಡ ಒಳ್ಳೆಯದು. ನೋಡಿ ಇಷ್ಟೊಂದು ಇರೋದನ್ನು ಅದ್ರ ಬಗ್ಗೆ ಅರಿವೇ ಇಲ್ಲ ನಮಗೆ. ಅಲ್ಲಿ ಎಲ್ಲೋ ಕಸವಾಗಿ ಬೆಳೆಯುತ್ತೆ, ಹಾಗೆ ಕಸವಾಗೆ ಸತ್ತು ಹೋಗುತ್ತೆ, ನಾವು ಅದನ್ನು ಬಳಸ್ಕೊಳ್ಳೋದೇ ಇಲ್ಲ. ನಮ್ಮ ಮೆದುಳಿನ ಆರೋಗ್ಯಕ್ಕೆ, ಹಲ್ಲು ಮತ್ತು ಬಾಯಿಯ ಆರೋಗ್ಯಕ್ಕೆ, ಅದಲ್ಲದೆ ನಮ್ಮ ವಯಸ್ಸನ್ನು ತಡೆಗಟ್ಟುವಿಕೆಯಲ್ಲಿ ಇದು ಹೆಲ್ಪ್ ಮಾಡ್ತದೆ ಅಂತ ಹೇಳಿದರೆ ನಾವು ಏನು ಕೊಟ್ಟರೂ ಕಡಿಮೆ ಅಲ್ವಾ ಇದಕ್ಕೆ, ಅಷ್ಟೊಂದು ಚೆನ್ನಾಗಿದೆ. ಮತ್ತು ಬೋನು ಎಲುವಿನ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಇದು ಬಳಸ್ಕೊಳ್ಬೋದು. ಮೆಟಾಬಲಿಸಮ್ ಜಾಸ್ತಿ ಮಾಡುತ್ತೆ, ಅಂದರೆ ಹಸಿವಾಗೋದು ಜಾಸ್ತಿ ಆಗ್ತದೆ, ಅದಲ್ಲದೆ ಕರಗೋದು, ಮತ್ತು ಇದು ಅಂದರೆ ನಾವು ಯಂಗಾಗಿದ್ದರೆ ಆಹಾರ ಕೂಡ ಜಾಸ್ತಿ ಹೋಗ್ತದಲ್ಲ ಆ ರೀತಿ. ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೆ. ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಮಗುವಿನ ಸ್ಕಿನ್ ಥರ, ಬೇಬಿ ಸ್ಕಿನ್ ಥರ ತುಂಬ ಚೆನ್ನಾಗಿ ಸ್ಮೂತಾಗಿ ಟ್ಯಾನ್ಲೆಸ್ ಅಂದರೆ ಯಾವುದೇ ರೀತಿ ಕಲೆಗಳಿಲ್ದಂಥ ರೀತಿಯಲ್ಲಿ ಮಾಡ್ತದೆ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಮಾಡಿಸ್ತದೆ. ಯಾಕಂದರೆ ಡಯಾಬಿಟಿಕ್ ಪೇಷಂಟ್ದು ಏಜು ಹೆಂಗಾಗುತ್ತೆ, ಒಂದು ಸಾರಿ ಡಯಾಬಿಟಿಸ್ ಗೊತ್ತಾಯಿತು ಸಿಕ್ತು ಅವರು ದೇಹದಲ್ಲಿ ಅಂತ ಹೇಳಿದ್ರೆ ಮಲ್ಟಿಪಲ್ ಆಗಿ ಬೆಳೀತಾ ಇರ್ತದೆ ಅವರ ವಯಸ್ಸು. ಅವ್ರ ಮುಖದ ಮೇಲೆ, ಅವ್ರ ಚರ್ಮದಲ್ಲಿ ಕಾಣಿಸ್ತಾ ಹೋಗ್ತದೆ 2 ಪಟ್ಟು. ಅಂದರೆ ಎಲ್ರಿಗೂ ಒಂದೊಂದು ವರ್ಷ ಜಾಸ್ತಿ ಆದರೆ ಅವ್ರಿಗೆ 4 ವರ್ಷ ಜಾಸ್ತಿ ಆದಂಗೆ ಕಾಣಿಸ್ತಾ ಇರ್ತಾರೆ. ಸೊ ಈ ಬ್ಲ್ಯಾಕ್ಬೆರ್ರಿಯನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವರ ಆರೋಗ್ಯ ಸುಧಾರಿಸ್ತದೆ, ಡಯಾಬಿಟಿಕ್ ಕೂಡ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳ್ತಾ, ಬ್ಲ್ಯಾಕ್ಬೆರ್ರಿನ ಎಲ್ಲ ತಿನ್ನಿ, ವಯಸ್ಸನ್ನು ತಡೆಗಟ್ಟಿ ಚಿರ ಯೌವನದಲ್ಲಿ ಇರಿ ಅಂತ ತಿಳಿಸ್ತಾ ಇವತ್ತಿನ ಟ್ಯಾಗ್ಲೈನ್ ಹೇಳ್ತೇನೆ. ನೆಕ್ಸ್ಟ್ 19ನೇ ಮೆಡಿಸಿನಲ್ ಪ್ಲ್ಯಾಂಟ್ ಬಗ್ಗೆ ನಾಳೆ ಮಾತಾಡೋಣ. ಇವತ್ತಿನ ಟ್ಯಾಗ್ಲೈನು, ಈಗ ನಮಗೇನೋ ಒಂದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳೋಣ. ನಮಗೆ ತುಂಬ ಇಷ್ಟವಾದ ಕೆಲಸವನ್ನು ಪ್ರಯತ್ನ ಮಾಡದೆ ಕೈ ಬಿಡಬಾರ್ದು, ಕೈ ಚೆಲ್ಲಿ ಕೂತ್ಕೊಳ್ಬಾರ್ದು.
ಪ್ರೀತಿ ಮತ್ತು ಸ್ಫೂರ್ತಿಯಿಂದ ಆ ಕೆಲಸವನ್ನು ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಕಡೆ ಫೋಕಸ್ ಮಾಡಿ ಕೆಲಸ ಮಾಡ್ತಾ ಹೋಯಿತು ಅಂತ ಹೇಳಿದರೆ ಯಶಸ್ಸು ನಿಶ್ಚಿತ. ಆ ದೇವರೇ ಬಂದು ಯಶಸ್ಸನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಪ್ರಯತ್ನಕ್ಕೆ ತಕ್ಕನಾದ ಫಲ ಇದ್ದೇ ಇರ್ತದೆ. ಅದರಿಂದ ಎಲ್ಲ ಪ್ರಯತ್ನ ಪಡೋಣ, ಕಷ್ಟಪಡೋಣ, ಕೆಲಸ ಮಾಡೋಣ, ಖುಷಿಯಾಗಿರೋಣ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.